ಶಬರಿಮಲೆ ಯಾತ್ರೆಗೆ ಅಂತ ತೆರಳಿದಂತಹ ಕರ್ನಾಟಕದ ಮಾಲಾಧಾರಿಗಳ ಮೇಲೆ ತಮಿಳುನಾಡಿನಲ್ಲಿ ಹಲ್ಲೆಯನ್ನ ಮಾಡಲಾಗಿತ್ತು. ಸದ್ಯ ಹಲ್ಲೆಗೊಳಗಾದ ಚಾಲಕನಿಗೆ ಸನ್ಮಾನವನ್ನ ಮಾಡಲಾಗಿದೆ. ಶಬರಿಮಲೆ ಯಾತ್ರಿಗಳನ್ನ ಟಿಟಿ ವಾಹನದಲ್ಲಿ ಕರೆದೊಯ್ತಾ ಇದ್ದಂತಹ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಟಿಟಿ ವಾಹನದ ಮೇಲೆ ಕನ್ನಡದ ಬಾವುಟವನ್ನ ಹಾಕಲಾಗಿತ್ತು. ಹಾಗಾಗಿ ಆ ಬಾವುಟವನ್ನ ತೆಗಿಬೇಕು ಅಂತ ತಮಿಳಿಗರು ಹಲ್ಲೆಯನ್ನ ಮಾಡಿದ್ರು. ಆದ್ರೆ ಆ ಟಿಟಿ ವಾಹನದ ಚಾಲಕ ಯಾವುದೇ ಕಾರಣಕ್ಕೂ ನಾನು ಬಾವುಟವನ್ನ ತೆಗೆಯೋದಿಲ್ಲ ಅಂತ ಹೇಳಿದ್ರು. ಈ ಹಿನ್ನೆಲೆ ಚಾಲಕನ ಮೇಲೆ ತಮಿಳಿಗರು ಹಲ್ಲೆಯನ್ನ ಮಾಡಿದ್ರು. ಸದ್ಯ ಆ ಟಿಟಿ ಚಾಲಕನಿಗೆ ಕನ್ನಡ ಪರ ಹೋರಾಟಗಾರರು ಸನ್ಮಾನವನ್ನ ಮಾಡಿದ್ದಾರೆ. ಕನ್ನಡಿಗರೇ ನಮಸ್ಕಾರ. ಸನ್ಮಾನ ಮಾಡಿರ್ತಕ್ಕಂಥ ವ್ಯಕ್ತಿ ಸಂತೋಷ್ ಅಂತ ಹೇಳಿ ಮೊನ್ನೆ ಈರೋಡಲ್ಲಿ ಸಿಲಂಬರಸನ್ ಅಂತಕ್ಕಂಥ ಒಬ್ಬ ದ್ರೋಹಿ ಈತನ ಮೇಲೆ ಹಲ್ಲೆ ಮಾಡಿದ್ದು ನೀವೆಲ್ಲರೂ ನೋಡಿರ್ಬಹುದು. ಏನೋ ಅಲ್ಲಿ ನಿಂತ್ಕೊಂಡು ಒಬ್ಬನ ಮೇಲೆ ಒಲೆ ಹೊಡೆದ್ಬಿಟ್ಟ ಅಂತ ಬಹಳ ಜಂಬದಿಂದ ಮೆರಿತಾ ಇರ್ಬೋದು. ಈತ ಮಾಡಿದ್ದು ಏನಿಲ್ಲ, ಶಬರಿಮಲೆಗೆ ಹೋಗಬೇಕಾದ್ರೆ ಏನ್ ಕನ್ನಡ ಬಾವುಟ ಅವ್ರ ಊರಲ್ಲಿ ನೆಟ್ಟಿರಲಿಲ್ಲ. ತಮಿಳುನಾಡಲ್ಲಿ ಹೋಗ್ತಾ ತನ್ನ ಅಭಿಮಾನವನ್ನು ಪ್ರದರ್ಶನ ಮಾಡಿದ್ದಕ್ಕೆ ಈ ರೀತಿ ಹೊಡೆಯೋದು ಖಂಡಿತವಲ್ಲ ನಾವು ಒಪ್ಪೋದಿಲ್ಲ. ಪಾಪ ಇವನು ಆ ಹೊಡೆದಿರೋ ವಿಡಿಯೋನೇ ನೋಡಿ ಬಹಳ ಬೇಸರ ಆಗಿದ್ದ. ಹಾಗಾಗಿ ಇವತ್ತು ಕರೆದು ಆತನಿಗೆ ಒಂದು ಸನ್ಮಾನ ಮಾಡಿ ನಿಮ್ಮ ಜೊತೆ ನಾವಿದೀವಿ ಅಂತ ಒಂದು ಮಾತನ್ನು ಹೇಳ್ತಾ, ಜೊತೆಗೆ ಸಿಲಂಬರಸನ್ ವಿರುದ್ಧ ಈಗಾಗಲೇ ನಾವು ಈರೋಡು SP ಅವರಿಗೆ ಮಾತಾಡಾಗಿದೆ. ದಯವಿಟ್ಟು ಆತನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಜೊತೆಗೆ ಜರುಗಿಸಲಿಲ್ಲ ಅಂದ್ರೂ ಈತನನ್ನೇ ಕರ್ಕೊಂಡು ನಾವೆಲ್ಲರೂ ಈರೋಡು SP ಆಫೀಸ್ಗೆ ಹೋಗ್ತೀವಿ. ಆತನ ಮೇಲೆ ಕಾನೂನು ಕ್ರಮ ಆಗಿ ಮುಂದೆ ಹೋಗ್ತಕ್ಕಂಥ ಯಾವ ಡ್ರೈವರ್ಗಳಿಗೂ, ನಮ್ಮ ಕನ್ನಡಿಗ ಡ್ರೈವರ್ಗಳಿಗೆ ತೊಂದರೆ ಆಗದೆ ನಾವು ನೋಡ್ಕೋತೀವಿ. ಎದುರ್ಕೋಬೇಡ ಸಂತೋಷ್, ನಿಮ್ ಜೊತೆಗೆ ಇಡೀ ಕನ್ನಡಿಗರಿದ್ದಾರೆ.